ಸಹೋದರರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಓಕೆ, ಅವ್ರ ಹೆಸರು ಕಾರ್ನೆಲ್ ನಾಥನ್ ಎಂಬುದಾಗಿ. ಓಕೆ, ಅವರು ಬೆಳಗಾಂ ಪಟ್ಟಣ ನಮ್ಮ ಕರ್ನಾಟಕದವರೇ, ಬಟ್ ಆದ್ರೆ ಇಡೀ ಭಾರತ ದೇಶದ ಎಲ್ಲಾ ರಾಜ್ಯಗಳಿಗೆ ಅವರು ಸಂಚರಿಸುವಂತರಾಗಿದ್ದಾರೆ. ಎಲ್ಲ ರಾಜ್ಯಗಳಿಗೆ ಹೋಗಿ ವಾಕ್ಯವನ್ನ ಹೇಳುವಂತರಾಗಿದ್ದಾರೆ ಮತ್ತು ಸಭೆಗಳನ್ನ ಪ್ರಾರ್ಥನೆಯಲ್ಲಿ ಮತ್ತು ಸಭೆಗಳನ್ನ ಸ್ಥಾಪಿಸುವುದರಲ್ಲಿ ಅವರು ಬಲವಾದಂತ ಒಬ್ಬ ನಾಯಕರಾಗಿದ್ದಾರೆ. ಅದನ್ನ ಎಂಕರೇಜ್ ಮಾಡುವಂತ ಸಭೆಗಳನ್ನ ಎಂಕರೇಜ್ ಮಾಡುವಂತ ಒಬ್ಬ ದೊಡ್ಡ ನಾಯಕರಾಗಿದ್ದಾರೆ. ಅವ್ರು ಇಂಗ್ಲಿಷ್ ನಲ್ಲಿ ಅವ್ರು ನಿಮ್ಗೆ ಇವತ್ತು ವಾಕ್ಯ ಹೇಳ್ತಾರೆ. ಅದನ್ನ ಕನ್ನಡಕ್ಕೆ ಭಾಷಾಂತರ ಮಾಡ್ಲಿಕ್ಕೆ ಪಾಸ್ಟರ್ ಸ್ಯಾಮ್ಸನ್ ಅಣ್ಣ ನಾನು ಇವರಿಬ್ಬರನ್ನು ನಾವು ಸಭೆಯಾಗಿ ಕುತ್ಕೊಂಡಿರೋರು ದೊಡ್ಡ ಚಪ್ಪಾಳೆನ ತಟ್ಟುತ್ತಾ ನಾವು ಅವ್ರನ್ನ ವೆಲ್ಕಮ್ ಮಾಡೋಣ. ಕಮಾನ್ ಚರ್ಚ್, ಎಲ್ಲರಿಗೂ ನಮ್ಮ ಕೈಗಳನ್ನ ತಟ್ಟುತ್ತಾ ನಾವು ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಇಬ್ಬರಿಗೂ ಕೂಡ ಸೇವಕರಿಗೆ ನಾವು ಟ್ರೂತ್ ವೇ ಫೆಲೋಶಿಪ್ ಫ್ಯಾಮಿಲಿ ವತಿಯಿಂದ ನಿಮ್ಮನ್ನೆಲ್ಲರನ್ನೂ ನಾವು ವೆಲ್ಕಮ್ ಮಾಡ್ತಾ ಇದೀವಿ. ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲರನ್ನು ನೋಡಿ. ಪಾಸ್ಟರ್ ರವಿ ಒಂದು ಸಹೋದರ ತರ ರಿಯಲಿ ಎಂಜಾಯ್ ಲಾಟ್ಸ್. ಅಂಡ್ ಈ ಟೈಮ್ನಲ್ಲಿ ಈ ಒಂದು ಸಂದರ್ಭ ಕೊಟ್ಟಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇವೆ. And nice to meet you and Pastor Samson. So let's pray that God will continue to minister to us this next few minutes. This topic that all of you have been studying over these last few weeks is a very important topic right from Genesis to Revelation. ಕಳೆದ ಕೆಲವು ವಾರಗಳಿಂದ ನೀವೆಲ್ಲರೂ ಕೂಡ ಅಧ್ಯಯನ ಮಾಡುತ್ತಿರುವಂತಹ ಏನಿದೆ ಇದು ಬಹಳ ಮುಖ್ಯವಾದ ಶೀರ್ಷಿಕೆ. ಅದೇ ಆದಿಕಾಂಡದಿಂದ ಬರುತ್ತೆ. So when you say kingdom, there has to be the king and there has to be the subject. ಒಂದು ರಾಜ್ಯ ಅಂತ ಹೇಳುವಾಗ ಅಲ್ಲಿ ರಾಜ ಇರಬೇಕು ಮತ್ತು ಅದೇ ಪ್ರಕಾರ ಪ್ರಜೆಗಳು ಕೂಡ ಇರಬೇಕು. Okay, so kingdom of God, that means there is God and there is his people as people of God. We, you and I and God together form this kingdom of God. ದೇವರ ರಾಜ್ಯ ಅಂತ ಹೇಳುವಾಗ ದೇವರು ಮತ್ತು ಆತನ ಜನರು ಎಲ್ಲರೂ ಸೇರಿ ದೇವರ ರಾಜ್ಯವನ್ನ ಕಟ್ಟುವವರಾಗಿದ್ದಾರೆ. And that's a beauty of God's grace that he has called us to be his people. That's amazing. ಎಷ್ಟೋ ಸುಂದರವಾದ ವಿಷಯ, ದೇವರು ನಮ್ಮನ್ನು ತನ್ನ ಜನರಾಗಿ ಕರೆದಿದ್ದಾನೆ. So I want to share just a couple of things so that it will help us even when you read the scripture. It will help you to fit things into pieces. ಈ ದೊಡ್ಡದೊಂದು ಚಿತ್ರಣವನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ, ದೇವರು ಮತ್ತು ಆತನ ಜನರು ಅನ್ನುವ ಒಂದು ದೊಡ್ಡ ಚಿತ್ರ. So as I said, this is through the scripture. The kingdom of God begins in Genesis. ಈ ದೇವರ ರಾಜ್ಯ ಪ್ರಾರಂಭ ಆಗುವುದು Created heaven and the earth. ನಾವು ಆದಿಕಾಂಡದಲ್ಲಿ ನೋಡ್ತೇವೆ, ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. And everything was created according to his plan and purpose. ಆತನ ಉದ್ದೇಶದ ನಿಮಿತ್ತವಾಗಿ ಎಲ್ಲವೂ ಕೂಡ ಆತನ ಚಿತ್ತದಂತೆ ನಿರ್ಮಿತವಾದವು. And he created human beings there and he began to dwell with human beings there. ಆತನು ಮನುಷ್ಯರನ್ನು ಉಂಟು ಮಾಡಿ ಅವರ ಸಂಗಡ ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡಿದನು. So one of the really nice scripture you see, of Adam. He says Adam heard the voice of God walking in the garden. ದೇವರ ಸಪ್ಪಳವನ್ನು ಏದೆನ್ ತೋಟದಲ್ಲಿ ಆದಾಮನು ಕೇಳುತ್ತಿದ್ದನು ಅನ್ನೋ ವಾಕ್ಯವನ್ನು ನಾವು ಕೇಳ್ತೇವೆ. Okay, so you see that beautiful intimate relationship of God and man in that garden of Eden. ಏದೆನ್ ತೋಟದಲ್ಲಿ ದೇವರಿಗೂ ಮನುಷ್ಯರಿಗೂ ಇದ್ದಂತಹ ಆ ಸನ್ನಿಹಿತವಾದ ಒಂದು ಸಂಬಂಧವನ್ನ ನಾವು ಗಮನಿಸಬಹುದಾಗಿದೆ. So that is like a temple, where God and man comes together. It is like a temple of God. ದೇವರು ಮನುಷ್ಯರು ಜೊತೆಯಲ್ಲಿ ಬರುವಾಗ ಅದು ದೇವರ ಮಂದಿರವಾಗಿ ನಮಗೆ ಕಾಣಿಸ್ತಾ ಇದೆ. Right? So we see that right in the beginning, we understand that God designed man and woman not to be alone, but to be together with him and together with one another. That's very prime foundation we need to understand. ದೇವರು ಮನುಷ್ಯರನ್ನು ಉಂಟು ಮಾಡುವಾಗ ಆದಾಮ್ ಹವ್ವರನ್ನ ದೇವರು ಉಂಟು ಮಾಡಿ ಅವರು ದೇವರ ಸಂಗಡ ಒಂದು ಅನ್ಯೋನ್ಯತೆಯಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ಉಂಟು ಮಾಡಿದ ಹಾಗೆ ನಾವು ನೋಡಬಹುದು. And that is how God created man. If you read Genesis chapter 1 and 2, man is matter and man is the spirit. Matter and spirit came together in the creation of human beings. ದೇವರು ಮನುಷ್ಯನನ್ನು ಉಂಟು ಮಾಡಿದ್ದನ್ನು ನಾವು ಆದಿಕಾಂಡ 1 ಮತ್ತು 2ನೇ ಅಧ್ಯಾಯದಲ್ಲಿ ನೋಡುವಾಗ ಮನುಷ್ಯನು ಮಣ್ಣಿನಿಂದ ನಿರ್ಮಿತವಾದನು, ಆದರೆ ದೇವರು ಅವನಲ್ಲಿ ಆತ್ಮವನ್ನು ಇರಿಸಿದನು ಅನ್ನೋಗೆ ನಾವು ನೋಡುತ್ತೇವೆ.
So that is the unique creation. No other creation is like this. It is only human beings where there is matter and where the spirit come together. ಇಡೀ ಸೃಷ್ಟಿಯನ್ನು ಗಮನಿಸುವಾಗ ಸೃಷ್ಟಿ ಎಲ್ಲವೂ ಹಾಗೆ ಇಲ್ಲ. ಆದ್ರೆ ಮನುಷ್ಯನನ್ನು ಮಾಡುವಾಗ ಮಾತ್ರನೇ ದೇವರು ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದ್ರು ಕೂಡ ಆತನಲ್ಲಿ ಜೀವಾತ್ಮವನ್ನು ದೇವರು ಅನುಗ್ರಹಿಸಿದ. And then he gives a commandment to man and woman to be fruitful and to rule over. ದೇವರು ಮನುಷ್ಯರನ್ನು ಆಶೀರ್ವದಿಸಿ ಅವರು ಫಲಿಸುವ ಹಾಗೆಯೂ ಮತ್ತು ಇಡೀ ಭೂಮಿಯನ್ನ ಅವರು ಅಧಿಕಾರ ನಡೆಸುವ ಹಾಗೆಯೂ ದೇವರು ಅವರಿಗೆ ಅಪ್ಪಣೆ ಕೊಡುತ್ತಾನೆ. So the design is that God is the ultimate ruler and he will rule the creation through human beings. ದೇವರೇ ಇಡೀ ಸೃಷ್ಟಿಗೂ ಅಧಿಕಾರಿ ಆಗಿದ್ದಾನೆ, ದೇವರು ಆಳುವವನಾಗಿದ್ದಾನೆ. ಆದ್ರೆ ಆತನು ಮನುಷ್ಯರ ಮೂಲಕವಾಗಿ ಇಡೀ ಸೃಷ್ಟಿಯನ್ನು ಆಳುವವನಾಗಿದ್ದಾನೆ. So Genesis forms that basic foundation, and if you see Revelation last chapter 21 and verse 3, ಆದಿಕಾಂಡದಲ್ಲಿ ನಾವು ನೋಡುವಾಗ ತಳಹದಿ ಬುನಾದಿ ಪ್ರಾರಂಭ ಆಗುವುದು ಈ ರೀತಿಯಾಗಿ. ಅದೇ ಪ್ರಕಟಣೆಯಲ್ಲಿ ನಾವು 21ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ಗಮನಿಸುವಾಗ you read there, it says God's dwelling place is now among the people and he will dwell with them, they will be his people. ಅಲ್ಲಿ ನಾವು ಈ 3ನೇ ವಚನದಲ್ಲಿ ಗಮನಿಸುವಾಗ ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು ಅನ್ನೋದಾಗಿ ನೋಡುತ್ತೇವೆ. So you see this, the first chapter talks about God and man created together to be together and to jointly rule over, and the final plan in Revelation, it says God's dwelling came down to be with man. ನಾವು ಆದಿಕಾಂಡದಲ್ಲಿಯೂ ಪ್ರಕಟಣೆಯಲ್ಲಿಯೂ ಗಮನಿಸುವಾಗ ಆದಿಕಾಂಡದಲ್ಲಿ ದೇವರು ಮನುಷ್ಯರನ್ನು ಉಂಟು ಮಾಡಿ ಅವರ ಸಂಗಡ ಅನ್ಯೂನ್ಯತೆಯಲ್ಲಿ ಇರಲಿಕ್ಕೆ ಬಯಸಿದನು. ಅದೇ ಪ್ರಕಾರ ಕೊನೆಯ ಹಂತದಲ್ಲಿ ಪ್ರಕಟಣೆಯಲ್ಲಿ ನೋಡುವಾಗಲೂ ಕೂಡ ದೇವರು ಮನುಷ್ಯರೊಡನೆ ವಾಸ ಮಾಡುವವನು ಅನ್ನೋದಾಗಿ ನಾವು ನೋಡುತ್ತೇವೆ. The point that you and I must know here is, it is not that we are to think about going up into heaven, but we are to think as to how the kingdom of God can come on the earth. ನಾವು ದೇವರ ರಾಜ್ಯಕ್ಕೆ ಸೇರುವುದು ಹೇಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಷಯ ಏನಂದ್ರೆ ದೇವರ ರಾಜ್ಯವು ನಮ್ಮಲ್ಲಿ ಬರುವುದು ಹೇಗೆ ಅನ್ನೋದು. So many times we think, okay, I'm saved so that I want to go to heaven. ನಾವು ಬಹಳ ಸರಿ ಅನ್ಕೊಳ್ತೇವೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ ಯಾಕಂದ್ರೆ ನಾನು ದೇವರ ರಾಜ್ಯಕ್ಕೆ ಸೇರಬೇಕು ಅಂತ. But here in Genesis and Revelation, it is otherwise, that God is living his residence and coming down to be with human beings. ಆದ್ರೆ ನಾವು ನೋಡುವಾಗ ಆದಿಕಾಂಡದಲ್ಲಿಯೂ ಪ್ರಕಟಣೆಯಲ್ಲಿಯೂ ಕೂಡ ದೇವರು ತನ್ನ ರಾಜ್ಯವನ್ನು ತನ್ನ ಸ್ಥಳವನ್ನು ಬಿಟ್ಟು ಮನುಷ್ಯರಲ್ಲಿ ವಾಸ ಮಾಡುವುದಕ್ಕೆ ದೇವರು ಬರುವ ಹಾಗೆ ನಾವು ನೋಡುತ್ತೇವೆ. That is why rightly Jesus prayed, Father, let your kingdom come, let your rule that is there in us, let it happen here. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಪ್ರಾರ್ಥನೆಯನ್ನು ಮಾಡುವುದನ್ನು ನೋಡ್ತೇವೆ, ನಿನ್ನ ಚಿತ್ತವು ಪರಲೋಕದಲ್ಲಿ ನಡೆಯುವಂತೆ ಭೂಲೋಕರು ನಡೀಲಿ, ನಿನ್ನ ರಾಜ್ಯವು ಬರಲಿ ಅನ್ನೋದನ್ನು ನಾವು ನೋಡ್ತೇವೆ. So this is the overarching story. But whereas man and woman who represented the creation, who represented humanity and the creation, they rebelled against God. ಆದ್ರೆ ಮನುಷ್ಯರನ್ನ ಪ್ರತಿನಿಧಿಸಿದಂತಹ ಆದಾಮು ಅವರಿಬ್ರು ಕೂಡ ದೇವರಿಗೆ ವಿರುದ್ಧವಾಗಿ ನಡೆದದ್ದನ್ನ ನಾವು ನೋಡುತ್ತೇವೆ. So it was not an ordinary rebellion, but a cosmic rebellion. The whole creation was rebelling against God. ಇಡೀ ಸೃಷ್ಟಿ ಎಲ್ಲವೂ ಕೂಡ ದೇವರಿಗೆ ವಿರೋಧವಾಗಿ ಇದ್ದ ಹಾಗೆ ನಾವು ನೋಡಬಹುದು. It was a thing that stating that I will rule my life. ನಾನು ಸ್ವೇಚ್ಛೆಯಿಂದ ನನ್ನ ಜೀವನವನ್ನ ನಾನೇ ಆಳುತ್ತೇನೆ ಅನ್ನೋ ರೀತಿಯಾದ ಒಂದು ವಿರೋಧವನ್ನ ಮನುಷ್ಯರು ಮಾಡಿದ್ದನ್ನ ನಾವು ಗಮನಿಸಬಹುದು. I will do it. I will build. I don't need one another. I don't need God. It is a self-autonomized, ruling. ನಾನು ಸ್ವತಃ ನನ್ನಷ್ಟಕ್ಕೆ ನಾನೇ ಆಡಳಿತವನ್ನು ಮಾಡ್ತೇನೆ, ನನಗೆ ದೇವರು ಬೇಡ, ಇನ್ನೊಬ್ಬರ ಸಹಾಯವೂ ಬೇಡ ಅನ್ನೋ ರೀತಿಯ ಮನಸ್ಥಿತಿಯನ್ನ ಮನುಷ್ಯರಲ್ಲಿ ನಾವು ಗಮನಿಸಬಹುದು. So you see that the true, the kingdom of God is to dwell with man and woman, but whereas people rebelled and to say that I am individual, I am an isolated monarchy, I am the king of my own. ದೇವರ ರಾಜ್ಯವು ಮನುಷ್ಯರಲ್ಲಿ ದೇವರು ಸ್ಥಾಪಿಸುವುದಕ್ಕೂ ಅವರ ಸಂಗಡ ದೇವರು ನಿವಾಸ ಮಾಡುವುದಕ್ಕೂ ಇಷ್ಟಪಟ್ಟ ಹಾಗೆ ನಾವು ನೋಡ್ತೇವೆ. ಆದರೆ ಮನುಷ್ಯನು ದೇವರಿಗೆ ವಿರೋಧವಾಗಿ ಎದ್ದು ನನಗೆ ದೇವರು ಬೇಡ, ನನ್ನಷ್ಟಕ್ಕೆ ನಾನೇ ಸ್ವೇಚ್ಛೆಯಿಂದ ಜೀವಿಸ್ತೇನೆ ಅನ್ನೋ ರೀತಿಯ ಮನೋಭಾವವನ್ನು ಹೊಂದಿರ್ತಾನೆ. And in between this Genesis and Revelation, this is the fight.
Man wants to be alone. Supremacy. I don't want God. I don't want one another. ಆದಿಕಾಂಡದಿಂದ ಪ್ರಕಟಣೆಯವರೆಗೂ ಕೂಡ ನಾವು ಇದೇ ರೀತಿಯಾದ ಒಂದು ವಿರುದ್ಧವನ್ನ ಹೋರಾಟವನ್ನ ನಾವು ನೋಡ್ತೇವೆ. ಮನುಷ್ಯನ ಹೋರಾಟ, ನನಗೆ ದೇವರು ಬೇಡ, ಯಾರು ನನಗೆ ಬೇಡ ಅನ್ನೋ ಹಾಗೆ ಮನುಷ್ಯನಿರುವುದನ್ನು ನೋಡ್ತೇವೆ. But God still chooses, to come together. ಆದ್ರೆ ದೇವರು ಎಲ್ಲರೂ ಒಂದಾಗಿ ಬರಬೇಕು, ಆತನು ಮನುಷ್ಯರಲ್ಲಿ ವಾಸ ಮಾಡಬೇಕು ಅನ್ನೋದನ್ನ ದೇವರು ಇಷ್ಟಪಡುವವನಾಗಿದ್ದಾನೆ. Like for example, you see in Exodus, when the Israelites were under bondage with this Pharaoh, under Pharaoh's slavery. ವಿಮೋಚನ ಕಾಂಡದಲ್ಲಿ ನಾವು ನೋಡುವಾಗ ಐಗುಪ್ತ ದೇಶದಲ್ಲಿ ಫರೋಹನ ಅಡಿಯಲ್ಲಿ ಗುಲಾಮರಾಗಿ ಇಸ್ರಾಯೇಲ್ ಇದ್ದರು. So the kingdom power was ruling over these people. ಈ ಜನರ ಮೇಲೆ ಆ ಫರೋಹನ ಇಡೀ ರಾಜ್ಯವು ಆಳ್ವಿಕೆಯನ್ನು ನಡೆಸ್ತಾ ಇದ್ರು, ಇವರು ದಾಸತ್ವದಲ್ಲಿದ್ರು. So God said, let these people go, be freed, be liberated, so that they will worship. ಆದ್ರೆ ದೇವರಲ್ಲಿ ಹೇಳಿದೆ ಏನಂದ್ರೆ, ಈ ಜನರನ್ನ ಬಿಡು, ನೀನು ಅವರನ್ನ ಈ ದಾಸತ್ವದಿಂದ ಬಿಡುಗಡೆಯನ್ನ ಕೊಟ್ಟು ಅವರ ದೇವರನ್ನ ಅವರು ಆರಾಧಿಸುವಂತೆ ಅನ್ನೋದಾಗಿ ನಾವು ನೋಡ್ತೇವೆ. And he brings them to this Mount Sinai, and in Exodus 19 we know that God says, no, I brought you, I delivered you, now if you're willing, I will make you kingdom of priests and a holy nation. ಅವರನ್ನು ನಾನು ದೇವರು ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರನ್ನು ದೇವರು ಬಿಡುಗಡೆ ಮಾಡಿದ ನಂತರ ಅವರನ್ನ ನಡೆಸಿ, ನಾನು ನಿಮ್ಮನ್ನು ದೊಡ್ಡ ಜನಾಂಗವಾಗಿ ನಾನು ಮಾಡುತ್ತೇನೆ ಅನ್ನೋ ಹಾಗೆ ದೇವರು ಅವರಿಗೆ ವಾಗ್ದಾನ ಮಾಡಿದ್ದನ್ನು ಗಮನಿಸಬಹುದು. So we see that God's continuously pursuing, saying that you will be a kingdom of priests, you will be a holy nation, we are going to rule together. ದೇವರು ಅವರನ್ನ ಸತತವಾಗಿ ಅವರ ಹಿಂದೆ ದೇವರು ಇದ್ದು ಅವರಿಗೆ ಈ ರೀತಿಯಾಗಿ ನಾನು ನಿಮ್ಮನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇವೆ, ನೀವು ಆಳುವವರಾಗುತ್ತೀರಿ ಅಂತೇಳಿ ಸತತವಾಗಿ ಅವರಿಗೆ ಹೇಳುತ್ತಾ ಇರುವುದನ್ನ ನಾವು ಗಮನಿಸಬಹುದು. And then he gives his commandments, a framework, 10 commandments as to how to live the kingdom lifestyle. ಅದೇ ರೀತಿಯಲ್ಲಿ ವಿಮೋಚನ ಕಾಂಡದಲ್ಲಿ 25ರಲ್ಲಿ ದೇವರು ಅವರಿಗೆ 10 ಆಜ್ಞೆಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ದೇವರ ರಾಜ್ಯದ ಜೀವನವನ್ನ ನಾವು ನಡೆಸಬಹುದು ಅನ್ನೋ ಒಂದು ಚಿತ್ರಣವನ್ನ ಅವರಿಗೆ ಆ 10 ಕಟ್ಟಳೆಗಳ ಮೂಲಕವಾಗಿ ದೇವರು ಕೊಡುತ್ತಾನೆ. And towards the end of Exodus we see once again God telling, you make a tabernacle, I am going to come and stay there with you. ದೇವದರ್ಶನ ಗುಡಾರದಲ್ಲಿ ನಾನು ಬಂದು ವಾಸ ಮಾಡುತ್ತೇನೆ, ನನಗಾಗಿ ನೀವು ಅದನ್ನ ಕಟ್ಟಿರಿ ಅನ್ನೋದಾಗಿ ದೇವರು ಮತ್ತೆ ಅವರಿಗೆ ಕೊನೆಯ ಭಾಗದಲ್ಲಿ ವಿಮೋಚನ ಕಾಂಡದಲ್ಲಿ ಹೇಳಿದ ಹಾಗೆ ನಾವು ನೋಡುತ್ತೇವೆ. So the Exodus ends with saying the glory of the Lord came and covered the tent of meeting and it filled the tabernacle. ಗುಡಾರದಲ್ಲಿ ದೇವರ ಪ್ರಸನ್ನತೆಯು ಇಳಿದು ಬಂದ ಹಾಗೆ ನಾವು ನೋಡುತ್ತೇವೆ. Genesis, God coming to garden and being with man. Revelation, God dwelling with man. Exodus, God tabernacle with man. How beautiful it is. ನಾವು ಗಮನಿಸುತ್ತಾ ಇರುವುದೇನೆಂದ್ರೆ, ಆದಿಕಾಂಡದಲ್ಲಿಯೂ ಕೂಡ ದೇವರು ಮನುಷ್ಯರ ಸಂಗಡ ಅನ್ಯೋನ್ಯತೆಯಲ್ಲಿ ನೋಡ್ತೇವೆ. ಪ್ರಕಟಣೆಯಲ್ಲಿಯೂ ಕೂಡ ದೇವರು ಮನುಷ್ಯರಲ್ಲಿ ನಿವಾಸ ಮಾಡುವುದಕ್ಕೆ ಇಷ್ಟಪಡುವುದನ್ನು ನೋಡ್ತೇವೆ. ಅದೇ ಪ್ರಕಾರ ವಿಮೋಚನ ಕಾಂಡದಲ್ಲಿಯೂ ಕೂಡ ದೇವರು ಬಂದು ಮನುಷ್ಯರ ನಡುವೆ ವಾಸ ಮಾಡಿದ್ದನ್ನು ನಾವು ಗಮನಿಸಬಹುದು. And then we see again further how the temple, David and Solomon built the temple, and Solomon prays this wonderful prayer in 2 Chronicles chapter 6. ಅದೇ ರೀತಿಯಾಗಿ ಇಸ್ರಾಯೇಲರ ಅರಸರಾದ ದಾವೀದನಾಗ್ಲಿ ಸೊಲೊಮೋನನಾಗ್ಲಿ ಇವರೆಲ್ಲರೂ ಕೂಡ ದೇವರಿಗೋಸ್ಕರವಾಗಿ ಒಂದು ದೊಡ್ಡ ಆಲಯವನ್ನ ಕಟ್ಟಿದ್ದ ಹಾಗೆ, ಮತ್ತು ದೇವರು ಯಾವ ರೀತಿ ಅವರ ನಡುವೆ ಬಂದು ಆಲಯದಲ್ಲಿ ನಿವಾಸ ಮಾಡುವುದಕ್ಕೆ ದೇವರು ಇಷ್ಟಪಟ್ಟ ಹಾಗೆ ನಾವು ನೋಡ್ತೇವೆ. Alright, in the 2 Chronicles chapter 6 verse 14 to 21 is a prayer of Solomon. ಅಲ್ಲಿ ಸೊಲೊಮೋನನ ಪ್ರಾರ್ಥನೆ ಪೂರ್ವಕಾಲ ವೃತ್ತಾಂತದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. It says, Lord, anybody looking towards this temple and prays, listen to their prayers. ನಿನ್ನ ಆಲಯವನ್ನು ನೋಡಿ ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ನಿನ್ನ ಆಲಯ ಕಡೆ ತಿರುಗಿ ಅವರ ಪ್ರಾರ್ಥನೆಯನ್ನು ನೀವು ಕೇಳು ದೇವರೇ ಅಂತೇಳಿ ಸೊಲೊಮೋನನು ಪ್ರಾರ್ಥಿಸಿದಾಗ ನಾವು ನೋಡುತ್ತೇವೆ. Okay, so here again we see God dwelling in among men. ದೇವರು ಮತ್ತೊಂದು ಸಾರಿ ಮನುಷ್ಯರ ನಡುವೆ ನಿವಾಸ ಮಾಡುವುದ ಹಾಗೆ ನಾವು ನೋಡುತ್ತೇವೆ. And God's plan was to rule Israel, and through Israel to rule the world. ದೇವರ ಯೋಜನೆ ಏನಾಗಿತ್ತಂದ್ರೆ ಇಸ್ರಾಯೇಲ್ಯರ ಮೂಲಕವಾಗಿ ಇಡೀ ಲೋಕವನ್ನು ದೇವರು ಆಳುವುದಕ್ಕೆ ಇಷ್ಟಪಟ್ಟ ಹಾಗೆ ನಾವು ನೋಡ್ತೇವೆ. But Israel didn't want it. They said, we want kings like this worldly pattern, like worldly kingdom. We want that kind of kingdom. We don't want your kingdoms.
ಆದ್ರೆ ಅನ್ಯ ಜನರ ಹಾಗೆ ಇಸ್ರಾಯೇಲರು ಕೇಳಿದ್ರು, ನಮಗೆ ನಿನ್ನ ರಾಜ್ಯ ಬೇಡ, ನಮಗೆ ಅರಸನು ಬೇಕು ಅಂತ ಇಸ್ರಾಯೇಲರು ಕೇಳತೊಡಗಿದ್ರು. Many times we always have this, when we say kingdom, we think about power, we think about name, fame, all those kind of things comes into our mind. Even when we pray, we say, oh, the power, all that kind of thing. We think that we are like terrorists. ನಾವು ರಾಜ್ಯ ಅಂದ ಕೂಡಲೇ ಅನೇಕ ಸಾರಿ ನಾವು ಈ ರೀತಿಯಾಗಿ ಆಲೋಚನೆ ಮಾಡ್ತೇವೆ. ರಾಜ್ಯ ಅಂದ್ರೆ ತುಂಬಾ ಶಕ್ತಿಶಾಲಿ ಉಳ್ಳದ್ದು, ಬಲ ಉಳ್ಳದ್ದು ಅನ್ನೋ ರೀತಿಯಾಗಿ ನಾವು ಬಹಳ ಅದನ್ನ ದೊಡ್ಡದಾಗಿ ನಾವು ನೋಡ್ತೇವೆ. God's kingdom is primarily to live with human beings, to associate with them, to have the community, to live together, to love together, to work together, plan together. ಆದ್ರೆ ಪ್ರಾಥಮಿಕವಾಗಿ ದೇವರು ಹೇಳುವುದನ್ನ ನಾವು ಗಮನಿಸಿ ನೋಡುವಾಗ, ದೇವರ ರಾಜ್ಯ ಅಂದ್ರೆ ದೇವರು ಮನುಷ್ಯರ ಸಂಗಡ ನಿವಾಸ ಮಾಡುವುದು, ಅನ್ಯೂನ್ಯತೆಯಲ್ಲಿರುವುದು, ಅವರ ಜೊತೆಯಲ್ಲಿ ಪ್ರೀತಿಯಿಂದ ಸಹಬಾಳ್ವೆಯಿಂದ ಇರುವುದನ್ನಾಗಿ ನಾವು ನೋಡುತ್ತೇವೆ. ದೇವರ ರಾಜ್ಯ pattern of this world which has got, they use power for injustice, power for unrighteousness, power for inequality, power for name, fame. Not that, unlike that, this is entirely a different kind of kingdom. ಲೋಕದ ಪ್ರಕಾರವಾದ ರಾಜ್ಯವನ್ನ ಆಡಳಿತ ಮಾಡುವಂತ ವಿಧಾನವಲ್ಲದೆ ದೇವರ ರಾಜ್ಯದ ವಿಷಯ ಬಹಳ ವಿಭಿನ್ನವಾಗಿ ನಮಗೆ ಕಾಣಿಸುತ್ತೆ. See how Israel were captured by Babylon, they went into exile. ಮತ್ತೆ ಅವರು ಬಾಬೆಲ್ನಿಂದ ಯಾವ ರೀತಿಯಾಗಿ ಸಂಹರಿಸಲ್ಪಟ್ಟರು, ಅವರಿಂದ ಯಾವ ರೀತಿ ಸೋತ್ ಹೋದ್ರು, ಮತ್ತೆ ಅವರು ದಾಸತ್ವಕ್ಕೆ ಒಳಗಾದ್ರು ಅನ್ನೋದನ್ನ ನಾವು ನೋಡ್ತೇವೆ. So they were scattered everywhere because they again rebelled against God. ಮತ್ತೆ ಅವರು ದೇವರಿಗೆ ವಿರೋಧವಾಗಿ ನಡೆದದ್ರಿಂದ ಅವರು ಬೇರೆ ಬೇರೆ ಕಡೆ ಚದರಿ ಹೋದ ಹಾಗೆ ನಾವು ಗಮನಿಸಬಹುದು. They don't want the kingdom of God. They don't want kings, what do you call that? The God's kind of kingdom. ದೇವರ ರಾಜ್ಯದ ಮತ್ತು ದೇವರ ರಾಜ್ಯದ ರೀತಿಯಲ್ಲಿ ಅವರಿಗೆ ಬೇಕಾಗಿರಲಿಲ್ಲ, ಅವರಿಗೆ ಲೋಕದ ಹಾಗೆ ರಾಜರು ಬೇಕಾಗಿತ್ತು. And that's why in the exile we see all the prophets crying out, Lord, when you bring us back, we want to come back. ಇಸ್ರಾಯೇಲರೆಲ್ಲರೂ ಕೂಡ ಚದರಿ ಹೋದಾಗ ನಾವು ಪ್ರವಾದಿಗಳು ಅದೇ ರೀತಿಯಾಗಿ ಪ್ರಲಾಪಗಳನ್ನು ಮಾಡುವುದನ್ನ ನಾವು ನೋಡುತ್ತೇವೆ. ದೇವರು ಎಲ್ಲರನ್ನು ಮತ್ತೆ ಕೂಡಿಸುವಂತೆ ಅವರು ಪ್ರಾರ್ಥನೆ ಮಾಡಿದ ಹಾಗೆ ನಾವು ನೋಡುತ್ತೇವೆ. And then God brings them back. Some people came and built the temple. ಮತ್ತೆ ಕೆಲವರನ್ನು ದೇವರು ಹಿಂತಿರುಗಿ ಬರುವಂತೆ ಮಾಡಿದಾಗ ಅವರೆಲ್ಲರೂ ಸೇರಿ ಮತ್ತೆ ದೇವರ ಆಲಯವನ್ನು ಕಟ್ಟಿದ ಹಾಗೆ ನಾವು ಗಮನಿಸಬಹುದು. But people recognize that, that this is not like the former temple. ಇದು ಮುಂಚೆ ಇದ್ದಂತಹ ಆಲಯವಾಗಿ ಇಲ್ಲ ಅನ್ನೋದನ್ನ ಅವರಿಗೆ ಗುರುತುಪಡಿಸಿದರು. And then we further goes in the New Testament, and there we see God himself comes in the form of man called Emmanuel, God with us. ಹಾಗೆಯೇ ನಾವು ಮುಂದುವರಿಯುತ್ತಾ ಹೊಸ ಒಡಂಬಡಿಕೆಗೆ ಬಂದಾಗ ದೇವರು ತಾನೇ ಇಮ್ಮಾನುವೇಲನಾಗಿ ಮನುಷ್ಯರ ಸಂಗಡ ಬಂದು ನಿವಾಸ ಮಾಡಿದ ಹಾಗೆ ನಾವು ನೋಡುತ್ತೇವೆ. Genesis, God. Exodus, tabernacle. And Chronicles, temple of God. Again in the New Testament, God coming in the form of man and eating with man and drinking with them, talking to them, just relating with these human beings. ನಾವು ಆದಿಕಾಂಡದಿಂದಲೂ ಕೂಡ ಗಮನಿಸ್ತಾ ನೋಡಿದರು. ಆದಿಕಾಂಡದಲ್ಲಿ ದೇವರು ಮನುಷ್ಯರ ಸಂಗಡ ನಿವಾಸ ಮಾಡಿದನು. ವಿಮೋಚನ ಕಾಂಡದಲ್ಲಿ ಕೂಡ ದೇವರು ಜನರ ಸಂಗಡ ಬಂದು ವಾಸ ಮಾಡೋದಕ್ಕೆ ಇಷ್ಟಪಟ್ಟನು. ಮತ್ತು ಅದೇ ಪ್ರಕಾರ ಪೂರ್ವಕಾಲ ವೃತ್ತಾಂತದಲ್ಲಿ ಕೂಡ ದೇವಾಲಯದ ಮೂಲಕವಾಗಿ ದೇವರು ಜನರಲ್ಲಿ ಇರುವುದಕ್ಕೆ ಇಷ್ಟಪಟ್ಟನು. ಹಾಗೆ ನಾವು ಮುಂದುವರಿಯುತ್ತಾ ಬರುವಾಗ ಹೊಸ ಒಡಂಬಡಿಕೆ ಬಂದ ಕೂಡಲೇ ದೇವರು ತಾನೇ ಮನುಷ್ಯನಾಗಿ ಈ ಲೋಕಕ್ಕೆ ಜನಿಸಿ ಬಂದು ಮನುಷ್ಯರ ಸಂಗಡ ಮಾತಾಡಿದ್ದನ್ನು, ಅವರ ಸಂಗಡ ಕೂತ್ಕೊಂಡು ಸಹವಾಸ ಮಾಡಿ ಊಟ ಮಾಡಿದ್ದನ್ನು ಕೂಡ ನಾವು ನೋಡ್ತೇವೆ. That's beautiful, because here God takes the image of man. ಇಲ್ಲಿ ದೇವರು ಮನುಷ್ಯನ ರೂಪದಲ್ಲಿ ಲೋಕಕ್ಕೆ ಬಂದನು. That is the reason God created human beings in his image, so that one day he can come in man's image and live with human beings. ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದು ಯಾಕೆ ಅಂದ್ರೆ ಒಂದು ಸಮಯ ಆತನು ಬಂದು ಮನುಷ್ಯರ ಸಂಗಡ ನಿವಾಸ ಮಾಡುವುದರ ಆಲೋಚನೆಯನ್ನು ಹೊಂದಿದ್ದನು. Because man was in the image of God, that is the reason, that is the only way that God can be incarnated as man, not as any other creation. ಯಾಕಂದ್ರೆ ಮನುಷ್ಯನು ದೇವರ ರೂಪದಲ್ಲಿ, ದೇವರಿಗೆ ತನ್ನ ಸ್ವರೂಪದಲ್ಲಿಯೇ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡಿದ್ದರಿಂದಲೇ ದೇವರು ಈ ಲೋಕಕ್ಕೆ ಮನುಷ್ಯನಾಗಿ ಬರಲಿಕ್ಕೆ ಸಾಧ್ಯವಾಯಿತು. And then we see Jesus walking on in that, the streets of Jerusalem, streets of that place, and doing good things, casting the demons, healing the sick. There was something extraordinary happened when God became man.
ದೇವರು ಮನುಷ್ಯನಾಗಿ ಈ ಲೋಕದಲ್ಲಿ ಸಂಚರಿಸುವುದನ್ನು ನಾವು ಗಮನಿಸ್ತೇವೆ. ಯೆರೂಸಲೇಮ್ ಪಟ್ಟಣದ ಬೀದಿಗಳಲ್ಲಿ ಯೇಸು ಕ್ರಿಸ್ತನು ಸಂಚರಿಸುತ್ತಾ ಅನೇಕ ಅದ್ಭುತಗಳನ್ನ ಮಾಡಿ ಅನೇಕ ಸ್ವಸ್ಥತ ಕಾರ್ಯಗಳನ್ನ ದೇವರು ಮಾಡಿದ ಹಾಗೆ ನಾವು ನೋಡ್ತೇವೆ. So extraordinary happened, when Jesus became, when Jesus took the form of man, there was something extraordinary that took place. ಬಹಳ ವಿಶೇಷವಾದ ದೊಡ್ಡ ಕಾರ್ಯಗಳು ಕೂಡ ನಡೆದವು ದೇವರು ಮನುಷ್ಯನ ರೂಪದಲ್ಲಿ ಬಂದಾಗ. ಅಸಾಮಾನ್ಯವಾದ ಕಾರ್ಯಗಳು ನಡೆದವು. He started teaching. He says, "Blessed are the poor in spirit, who are humble. Theirs is the kingdom of God." ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದೇವರ ರಾಜ್ಯ ಅವರದು ಅಂತ ಆತನು ವಾಕ್ಯವನ್ನು ಸಾರುವುದಕ್ಕೆ ಪ್ರಾರಂಭ ಮಾಡಿದರು. Blessed are the meek, they will inherit the earth. ದೀನರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. I mean, totally radical to that world then and that time. ಇದ್ದಂತಹ ಲೋಕಕ್ಕೆ ಬಹಳ ವಿಭಿನ್ನವಾದ ವಿರೋಧವಾದ ರೀತಿಯಲ್ಲಿ ಯೇಸು ಕ್ರಿಸ್ತನು ಆತನು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. There was this Roman power, there was this Greek influence, very very powerful. They wanted to spread all over with all the army and all that kind of thing. Here is Jesus, completely new paradigm. Blessed are the poor in spirit, blessed are meek, for they will inherit the earth. ಆಗಿನ ಗ್ರೀಕರು, ರೋಮನರು ಅವರೆಲ್ಲರ ಕಡೆ ಎಲ್ಲಾ ಕಡೆ ಚದರಿಬಿಟ್ಟು ಅವರಿಗಿದ್ದಂತಹ ಶಕ್ತಿಯಿಂದ ಅವರು ಆಳಲಿಕ್ಕೆ ಅವರು ಆಲೋಚನೆ ಮಾಡುತ್ತಿರುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ತುಂಬಾ ವಿಭಿನ್ನವಾದ ಒಂದು ಉಪದೇಶದಿಂದ ಅಲ್ಲಿ ಬಂದು ಉಪದೇಶ ಮಾಡೋಕೆ ಪ್ರಾರಂಭ ಮಾಡಿದನು. Here is the kingdom of God entirely different from the worldly kind of kingdom. ಲೋಕ ಪ್ರಕಾರವಾದ ರಾಜ್ಯಕ್ಕಿಂತಲೂ ಬಹಳ ವಿಭಿನ್ನವಾದ ದೇವರ ರಾಜ್ಯದ ಕುರಿತಾಗಿ ಯೇಸು ಕ್ರಿಸ್ತನು ಉಪದೇಶಿಸಲಿಕ್ಕೆ ಪ್ರಾರಂಭಿಸಿದ. It is not the powerful, it is not those high esteemed people, they are going to cover the earth. It is the meek that they will capture the earth, they will inherit the earth. ಬಹಳ ಬಲಶಾಲಿಗಳು ಬಂದು ಲೋಕವನ್ನು ಆಳುವ ಹಾಗೆ ಇದ್ದಂತ ಆ ದಿನಗಳಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಇಲ್ಲ, ಸಾತ್ವಿಕರು ಧನ್ಯರು, ದೀನರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗ್ತಾರೆ, ಅವರು ಆಳ್ತಾರೆ ಅಂತ ವಿಭಿನ್ನವಾದ ರೀತಿಯಲ್ಲಿ ಯೇಸು ಕ್ರಿಸ್ತನು ಉಪದೇಶ ಮಾಡಿದನು. So we see Jesus, when he was walking on the face of this earth, he gave a new kind of teaching. Blessed are the meek, they will inherit the earth. It is unlike the world's kingdom, where power, the name, fame. Now Jesus' teaching is entirely different. ಯೇಸು ಕ್ರಿಸ್ತನು ತುಂಬಾ ವಿಭಿನ್ನವಾದ ರೀತಿಯಲ್ಲಿ ತಾನು ಬೋಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದನು. ಲೋಕ ಪ್ರಕಾರವಾದ ಆಳ್ವಿಕೆ ಬಗ್ಗೆ ಅಲ್ಲ, ದೇವರ ರಾಜ್ಯದ ಆಳ್ವಿಕೆ ಬಹಳ ವಿಭಿನ್ನವಾಗಿಯೂ ಬೇರೆಯಾಗಿ ಇರುವುದ ಹಾಗೆ ಯೇಸು ಕ್ರಿಸ್ತನು ಉಪದೇಶ ಮಾಡಿದನು. And that is how Jesus brought his kingdom on the earth. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಈ ಭೂಮಿಗೆ ತಂದ ಹಾಗೆ ನಾವು ನೋಡ್ತೇವೆ. It is not we going up into heaven, but it is Jesus bringing the kingdom on this earth. ನಾವು ಮೇಲೆ ದೇವರ ರಾಜ್ಯಕ್ಕೆ ಹೋಗುವುದಲ್ಲ, ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಈ ಲೋಕಕ್ಕೆ ತಂದ ಹಾಗೆ ನಾವು ನೋಡ್ತೇವೆ. And then when he died, people thought everything is failed, everything was doomed. ಆತನು ಮರಣಿಸಿದ ನಂತರ ಎಲ್ಲವೂ ಮುಗಿದೋಯ್ತು ಅಂತ ಜನರು ಅನ್ಕೊಂಡ್ರು. People were afraid, disciples ran away. ಎಲ್ಲಾ ಜನರು ಭಯಪಟ್ಟರು, ಶಿಷ್ಯರೆಲ್ಲರೂ ಕೂಡ ಓಡಿ ಹೋದರು. Thought now everything is gone, finished, now no hopes now. ಎಲ್ಲವೂ ಮುಗಿದೋಯ್ತು ಅಂತ ಅವರು ಅನ್ಕೊಂಡ್ರು. We thought this Messiah is going to change the world. He was a king. That's what we thought. ಅವ್ರು ಅನ್ಕೊಂಡ್ರು ಮೆಸ್ಸಾಯನು ಈ ಲೋಕವನ್ನೆಲ್ಲೂ ಕೂಡ ಆಳುವವನಾಗಿದ್ದಾನೆ, ಆತನೇ ಅರಸನಾಗಿದ್ದಾನೆ ಅಂತ ಅನ್ಕೊಂಡ ಅವರಿಗೆ ಆಶ್ಚರ್ಯವಾದಿತ್ತು, ಎಲ್ಲವೂ ಮುಗಿದು ಹೋಯ್ತು ಅಂತ ಅನ್ಕೊಂಡ್ರು. But now everything went off. When he died, everything was kind of closed. ಆದ್ರೆ ಆತನು ಶಿಲುಬೆಯಲ್ಲಿ ಮರಣಿಸಿದ ನಂತರ ಎಲ್ಲವೂ ಮುಗಿದು ಹೋದ ಹಾಗೆ ನಾವು ಗಮನಿಸ್ತೇವೆ. But then we just celebrated Easter when we saw how Jesus rose again in his bodily form. ಆದ್ರೆ ಆತನು ಮೂರನೇ ದಿನದಲ್ಲಿ ಮತ್ತೆ ಯಾವ ರೀತಿಯಾಗಿ ಮೃತ್ಯುಂಜಯನಾಗಿ ಸಜೀವವಾಗಿ ಎದ್ದದ್ದನ್ನ ನಾವು ಗಮನಿಸಬಹುದು. And he says, all the 40 days he was talking about the kingdom of heaven. ಆ 40 ದಿನಗಳು ಕೂಡ ದೇವರ ರಾಜ್ಯದಲ್ಲಿ pastor pardon me, the 40 days that Jesus was there after his resurrection, he was teaching people about the 40 ದಿನಗಳ ಕಾಲ ಆತನು ಪುನರುತ್ಥಾನದ ನಂತರವೂ ಕೂಡ 40 ದಿವಸಗಳ ಕಾಲ ತನ್ನ ಶಿಷ್ಯರಿಗೂ ಮತ್ತು ಅನೇಕರಿಗೂ ಆತನು ಕಾಣಿಸಿಕೊಂಡು ದೇವರ ರಾಜ್ಯದ ವಿಷಯವಾಗಿ ಉಪದೇಶವನ್ನು ಮಾಡಿದ ಹಾಗೆ ನಾವು ಗಮನಿಸಬಹುದು. So powerful and so important is this kingdom of God understanding. ದೇವರ ರಾಜ್ಯದ ವಿಷಯವಾದ ಒಂದು ಜ್ಞಾನ ನಮಗಿರುವುದು ಬಹಳ ಅಗತ್ಯವಾಗಿದೆ. And then Jesus says, you will receive power.
and the Holy Spirit comes on you. ದೇವರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ ಅಂತ ದೇವರು ಹೇಳುತ್ತಾನೆ. And you will be my witness. ನೀವು ನನಗೆ ಸಾಕ್ಷಿಗಳಾಗಿ ಇರುತ್ತೀರಿ. Like Genesis, he came and dwelt in the garden. ಆದಿಕಾಂಡದಲ್ಲಿ ದೇವರು ಬಂದು ಏದೆನ್ ತೋಟದಲ್ಲಿ ಮನುಷ್ಯರ ಸಂಗಡ ವಾಸ ಮಾಡಿದನು. And then we see in Exodus, in the tabernacle he comes. ಆತನು ವಿಮೋಚನ ಕಾಂಡದಲ್ಲಿ ದೇವರ ದರ್ಶನ ಗುಡಾರದಲ್ಲಿ ಬಂದು ಆತನ ಇದ್ದ ಹಾಗೆ ನಾವು ನೋಡ್ತೇವೆ. And then we saw in the temple of Solomon. ಮತ್ತು ಸೊಲೊಮೋನನು ಕಟ್ಟಿಸಿದ ದೇವಾಲಯದಲ್ಲಿ ದೇವರು ಬಂದು ನಿವಾಸ ಮಾಡಿದ ಹಾಗೆ ನಾವು ನೋಡ್ತೇವೆ. And then we see in the New Testament Jesus, God, taking form of a man and coming and staying. ದೇವರು ಮನುಷ್ಯನಾಗಿ ಹೊಸ ಒಡಂಬಡಿಕೆಯಲ್ಲಿ ಈ ಲೋಕಕ್ಕೆ ಬಂದು ಮನುಷ್ಯರ ಸಂಗಡ ವಾಸ ಮಾಡಿದ ಹಾಗೆ ನಾವು ಮತ್ತೆ ನೋಡುತ್ತೇವೆ. And now one step further, he says that the Holy Spirit come on you and you will feel power. ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುವಿರಿ ಅನ್ನೋದನ್ನಾಗಿ ಯೇಸು ಕ್ರಿಸ್ತನು ಹೇಳೋದನ್ನು ಗಮನಿಸಿ. Something very big is happening now. ಈಗ ಏನೋ ಒಂದು ಮಹತ್ ಕಾರ್ಯವು ನಡೀತಾ ಇದೆ. If you read John chapter 14, Jesus is telling them, I'm going, but I'm coming back. But you know what? I'm going to send the Holy Spirit. He's going to come and stay with you. ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ, ಆದ್ರೆ ನಾನು ನಿಮಗೆ ನಿಮ್ಮ ಸಂಗಡ ಇರೋದಕ್ಕೆ ಪವಿತ್ರಾತ್ಮನನ್ನು ಕಳುಹಿಸಿಕೊಡ್ತೇನೆ ಅಂತ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದ ಹಾಗೆ ನಾವು ನೋಡುತ್ತೇವೆ. This is John chapter 14:18. It says, I will not leave you. I will come to you. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಬಳಿಗೆ ಬರುತ್ತೇನೆ ಮತ್ತೆ ಅಂತ ಯೇಸು ಸ್ವಾಮಿಯಲ್ಲಿ ಮಾತು ಕೊಡ್ತಾ ಇದ್ದಾನೆ. And then if you read verse 23 or 23-24, it's beautiful. It says, anyone who loves me will obey my teaching. My Father will love them, and we will come to them and make our home with them. ಯಾರಾದರೂ 23ನೇ ವರ್ಷದಲ್ಲಿ ನಾವು ನೋಡುತ್ತೇವೆ, ಯೇಸು ಅವರಿಗೆ ಹೇಳೋದು, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯೂ ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು ಅಂತ ಹೇಳ್ತಾ ಇದ್ದಾರೆ. You see here, God the Father, God the Son, God the Holy Spirit, the triune God, the powerful Creator, is taking his abode in man and woman. ಈ ವಚನಗಳನ್ನೆಲ್ಲವನ್ನು ಕೂಡ ನಾವು ಗಮನಿಸುವಾಗ ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನೂ ಸಹ ಬಂದು ಮನುಷ್ಯರಲ್ಲಿ ವಾಸ ಮಾಡುವುದನ್ನು ನಾವು ನೋಡುತ್ತೇವೆ. Just imagine what position you are carrying, you and I are carrying. Sorry, Pastor, pardon me. Just imagine what position you and I have in Christ. That God, ನಾವು ಯೇಸು ಕ್ರಿಸ್ತನಲ್ಲಿ ನಮಗಿರುವ ಸ್ಥಾನ ಎಂತದ್ದು ಅನ್ನೋದನ್ನ ನೀವು ಊಹಿಸಿ ನೋಡ್ರಿ. That the triune God comes and lives with us. ತ್ರಯೇಕ ದೇವರು ಬಂದು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. I mean, you just can't even, I'm not able to digest this. How can this be? ಇದನ್ನು ನಿಜವಾಗಲೂ ಊಹಿಸಿ ನೋಡ್ಲಿಕ್ಕೂ ಕೂಡ ನನಗೆ ಎಷ್ಟೋ ಸಂತೋಷ ಆಗ್ತದೆ. ಇದು ಹೇಗೆ ಸಾಧ್ಯ? Then there is Acts chapter 1. That's where it says, that the Lord is risen, bodily risen, and he calls his people. Now the Holy Spirit has come upon you. He will give you power. You will be my witness. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ನನ್ನ ಸಾಕ್ಷಿಗಳಾಗಿರ್ತೀರಿ ಅಂತ ಅಪೊಸ್ತಲ ಕೃತಿಗಳಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. Something extraordinary took place even when Jesus died and rose again. The cosmic powers were broken. ಇಲ್ಲಿ ಆಕಾಶ ಮಂಡಲದ ಶಕ್ತಿಗಳಲ್ಲಿಯೂ ಕೂಡ ಮುರಿಯಲ್ಪಟ್ಟು ಏನೋ ಒಂದು ದೊಡ್ಡ ವಿಶೇಷವಾದ ಕಾರ್ಯ, ಅಸಾಮಾನ್ಯವಾದ ಕಾರ್ಯ ಯೇಸು ಕ್ರಿಸ್ತನ ಮರಣದಲ್ಲಿಯೂ ಮರಣದ ನಂತರದಲ್ಲಿಯೂ ನಡೆದ ಹಾಗೆ ನಾವು ಗಮನಿಸಬಹುದು. We read that in Colossians. He said he disarmed the powers. He made them, he pulled them, tore it. ಎಲ್ಲ ವಿಧವಾದ ಶಕ್ತಿಗಳನ್ನು ಆತನು ಅವೆಲ್ಲವುಗಳನ್ನು ಕೂಡ ಶಕ್ತಿ ಕಳಕೊಳ್ಳುವ ಹಾಗೆ ಮಾಡಿದನು ಅಂತ ನಾವು ನೋಡುತ್ತೇವೆ. All the emperors which was there till from Genesis 3 onwards till this date, all the power, spiritual power, Roman power, Greek power, government, money, all kinds of power, Jesus ripped them. ಎಲ್ಲಾ ವಿಧವಾದ ಲೋಕ ಸಂಬಂಧವಾದ ಶಕ್ತಿಗಳನ್ನು, ಅಧಿಕಾರವನ್ನು, ರಾಜ್ಯವನ್ನು ಎಲ್ಲವನ್ನು ಕೂಡ ದೇವರು ಮುರಿದ ಹಾಗೆ, ಅವರ ಎಲ್ಲ ಅಧಿಕಾರವನ್ನು ದೇವರು ಕಿತ್ತು ಹಾಕಿದ ಹಾಗೆ ನಾವು ನೋಡ್ತೇವೆ. And then Jesus says, you will be my witness. ನೀವು ನನ್ನ ಸಾಕ್ಷಿಗಳಾಗಿರುತ್ತೀರಿ ಅಂತ ಯೇಸು ಹೇಳುತ್ತಾ ಇದ್ದಾನೆ.
That means go and tell people that I am the Lord. ನೀವು I am ಜನರಿಗೆ king. ಹೋಗಿ ಹೇಳ್ರಿ, ನಾನು ಅರಸನು, ನಾನು ಕರ್ತನು. That nobody will call, nobody, the emperor would not have given, the Roman emperor would not have, allowed anybody to do this. But there is something that happened. The disciples' lives was changed. They were so bold. They went and preached everywhere. They say that Jesus is the true king. His kingdom has come, and this kingdom will not going to be abolished. This kingdom will not going to be ended, but will continue every day powerfully. ಏನೋ ಒಂದು ವಿಶೇಷವಾದ ಕಾರ್ಯ ನಡೀತು. ಯೇಸು ಕ್ರಿಸ್ತನ ಮರಣದ ನಂತರ ರೋಮ ಚಕ್ರವರ್ತಿಗೆ ವಿರುದ್ಧವಾಗಿ ಯಾರು ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ಆದ್ರೆ ಶಿಷ್ಯರಿಗೆ ಒಂದು ಶಕ್ತಿಯನ್ನ ದೇವರ ಆತ್ಮನು ಕೊಟ್ಟು ಅವರು ಬಹಳ ನೇರವಾಗಿ ಯೇಸು ಕ್ರಿಸ್ತನೇ ಕರ್ತನು, ರಾಜನು, ಯಹೂದ್ಯರ ಅರಸನು ಅಂತ ಅವರು ಪ್ರಚಾರ ಮಾಡುವುದಕ್ಕೂ ಪ್ರಾರಂಭ ಮಾಡಿದರು. That's what happened in Acts. In the day of Pentecost, when you see the disciples' entire life changed, and they went and turned the world upside down till today. ಪಂಚಶತಮ ದಿನದಲ್ಲಿ ಏನೋ ಒಂದು ಅಸಾಮಾನ್ಯವಾದ, ಅಸಾಧಾರಣವಾದ ಕಾರ್ಯವನ್ನು ನಡೆಯಿತು. ಪರಲೋಕದಿಂದ ಪವಿತ್ರಾತ್ಮನ ಅವರ ಮೇಲೆ ಸುರಿದ ಮೇಲೆ ಅವರಿಗೆ ಬಲ, ಶಕ್ತಿ ಬಂದು ಅವರು ಧೈರ್ಯಗೊಂಡು ಇಡೀ ಲೋಕದಲ್ಲಿ ಸುವಾರ್ತೆಯನ್ನ ಹಬ್ಬಿಸುವುದಕ್ಕೆ ಪ್ರಾರಂಭ ಮಾಡಿದರು. This new kingdom, Jesus is leading the way, and we are his kingdom, we are his subjects, we are his praja, and we are moving with our king to change everything into orderly system. ಈ ಹೊಸ ದೇವರ ರಾಜ್ಯವನ್ನು ಆತನು ಆಳುವವನಾಗಿದ್ದಾನೆ, ಆತನೇ ಅರಸನಾಗಿದ್ದಾನೆ. ನಾವೆಲ್ಲರೂ ಆತನ ಪ್ರಜೆಗಳಾಗಿ ಆತನನ್ನು ಹಿಂಬಾಲಿಸುತ್ತಾ ಆತನ ಆಳ್ವಿಕೆಯಲ್ಲಿದ್ದೇವೆ. So that's why Jesus calls us to activate all the power, all the relational gift that we have in Jesus, to show to the world what the kingdom of God like is. ದೇವರು ನಮಗೆ ದಯಪಾಲಿಸಿರುವಂತ ಎಲ್ಲ ವಿಧವಾದ ಶಕ್ತಿಗಳಿಂದಲೂ, ಆ ಫಲಗಳಿಂದಲೂ, ಅಧಿಕಾರದಿಂದಲೂ ನಾವು ದೇವರ ರಾಜ್ಯವನ್ನ ಈ ಲೋಕದ ಜನರಿಗೆ ನಾವು ತೋರಿಸಿಕೊಡ್ಬೇಕಂತ ದೇವರು ಇಷ್ಟಪಡ್ತಾ ಇದ್ದಾನೆ. We need to start to live a kingdom lifestyle, kindness, goodness, equality, righteousness. ದೇವರ ರಾಜ್ಯದ ರೀತಿಯಲ್ಲಿ ನಾವು ದೇವರ ರಾಜ್ಯವನ್ನು, ನೀತಿಯನ್ನು ಪ್ರಚಾರ ಮಾಡುವಂತ ರೀತಿಯಲ್ಲಿ ನಾವು ಆತನಲ್ಲಿ ನಾವು ಜೀವಿಸಬೇಕು ಅಂತ ಎದುರು ನೋಡ್ತಾ ಇದ್ದಾನೆ. The kingdom, this is what Jesus brought, was a new community, was a new temple, was a new understanding altogether, that we are back in relating with God and with one another. ಈಗ ಎಲ್ಲವೂ ಕೂಡ ನೂತನವಾಗಿದೆ. ಆತನ ರಾಜ್ಯದ ಆಳ್ವಿಕೆ ವಿಧಾನವೇ ನೂತನವಾಗಿದೆ. ನಾವು ಒಬ್ಬರ ಸಂಗಡ ಒಬ್ಬರು ಪ್ರೀತಿಯಿಂದ ಇರಬೇಕಾಗಿದೆ. All different caste, creed, geography, everywhere, different kinds of people, we are coming together as brothers and sisters, as one family of God. ಬೇರೆ ಬೇರೆ ಜನಾಂಗ, ಕುಲ, ಭಾಷೆಗಳು, ಬೇರೆ ಬೇರೆ ಪ್ರದೇಶಗಳಲ್ಲಿರುವವರು, ಬೇರೆ ಬೇರೆ ಬಣ್ಣದವರು, ದೇಶದವರಾದ್ರೂ ಕೂಡ ನಾವೆಲ್ಲರೂ ಕ್ರಿಸ್ತನಲ್ಲಿ ಒಟ್ಟಾಗಿ ಸೇರಿ ಬರ್ತಾ ಇದ್ದೇವೆ. Nobody can understand this. How is this ಯಾರಿಗೂ ಕೂಡ possible? ಇದು ಇದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ. How can you live together like this? ಯಾವ ರೀತಿ ನೀವು ಈ ರೀತಿ ಒಂದಾಗಿ ದೇವರಲ್ಲಿ, ಕ್ರಿಸ್ತನಲ್ಲಿ ಜೀವಿಸಲಿಕ್ಕೆ ಸಾಧ್ಯ? How can you love one another like this? ನೀವು ಒಬ್ಬರನ್ನೊಬ್ಬರು ಹೇಗೆ ಈ ರೀತಿ ಪ್ರೀತಿಸಲಿಕ್ಕೆ ಸಾಧ್ಯ? How can you forgive one another? ನೀವು ಒಬ್ಬರನ್ನೊಬ್ಬರು ಕ್ಷಮಿಸುವುದು ಹೇಗೆ? This community is God kind of community. This community is the expansion of the community that is there in the Trinity. ಇದು ದೇವರ ರೀತಿಯಾದ ಒಂದು ಸಮಾಜವಾಗಿ ನಾವು ಗಮನಿಸಬಹುದು. ಇದು ತ್ರಯೇಕ ದೇವರ ಲಕ್ಷಣಗಳನ್ನು ತೋರಿಸುವಂತ ಒಂದು ಸಮಾಜವಾಗಿ ಸೃಷ್ಟಿಯಾಗಿದೆ. The life that is there in God the Father, God the Son, God the Holy Spirit, the very life is extended into these people of God. We begin to live the life of triune God. ತಂದೆಯಾದ ದೇವರು, ಕುಮಾರನಾದ ದೇವರು, ಪರಿಶುದ್ಧಾತ್ಮ ದೇವರು ಯಾವ ರೀತಿಯಾಗಿ ಏಕವಾಗಿದ್ದಾರೋ ಅದೇ ರೀತಿಯಾದ ಒಂದು ಜೀವನವನ್ನ, ಪದ್ಧತಿಯನ್ನ ನಾವು ಈಗ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವೆ. That's where Jesus prayed in John chapter 7, Lord, the same glory which we had, Lord, let them also have. Like we were one, let them be one. ನಾವು ಒಂದಾಗಿರುವ ಪ್ರಕಾರ ನಮಗಿರುವ ಮಹಿಮೆ ಅವರಿಗೂ ಇರಲಿ, ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಲಿ, ಒಂದಾಗಿ ನೆಲೆಗೊಂಡಿರಲಿ ಅಂತ ಯೇಸು ಕ್ರಿಸ್ತನು ಹೇಳುವುದು ಹಾಗೆ ನಾವು ಗಮನಿಸ್ತೇವೆ. So we are here on this earth as a very important commission by God. ನಾವು ಈ ಲೋಕದಲ್ಲಿ ದೇವರಿಂದ ಒಂದು ಬಹಳ ವಿಶೇಷವಾದ ಆಜ್ಞೆಯನ್ನು ಹೊಂದಿದವರಾಗಿ ಆತನ ಕಾರ್ಯವನ್ನು ಮಾಡುವುದಕ್ಕೆ ಇಲ್ಲಿದ್ದೇವೆ. So I said, right from Genesis, God created man in his image. God told them to rule over, be fruitful.
ಆದಿಕಾಂಡದಿಂದಲೂ ಕೂಡ ದೇವರು ಮನುಷ್ಯರ ಸಂಗಡ ಇದ್ದ ಹಾಗೆ ಅವರನ್ನು ಉಂಟು ಮಾಡಿದ ಮೇಲೆ ನೀವು ಫಲಿಸಿರಿ, ನೀವು ಭೂಮಿಯ ಮೇಲೆ ದೊರೆತನ ಮಾಡಿರಿ, ಆಳಿರಿ ಅನ್ನೋದಾಗಿ ದೇವರು ಹೇಳಿದ ಹಾಗೆ ನಾವು ನೋಡಿದ್ವಿ. And then Exodus 19 it says, "You're a kingdom of priests and a holy nation." ನೀವೆಲ್ಲರೂ ಕೂಡ ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ನೀವು ದೊಡ್ಡ ಜನಾಂಗವಾಗಿ ಆಗ್ತೀರಿ, ನೀವು ಪರಿಶುದ್ಧರ ಒಂದು ಜನಾಂಗವಾಗಿ ಇರ್ತೀರಿ ಅನ್ನೋ ಹಾಗೆ ದೇವರು ಮಾತಾಡಿದ್ದನ್ನು ನೋಡಿದ್ದೇವೆ. And now in the New Testament Peter says the same thing. He says, he says you are royal priest, you are a holy nation. ಅದೇ ರೀತಿಯಾಗಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೀವು ಅರಸರು, ಯಾಜಕರು ಅಂತ ದೇವರ ವಾಕ್ಯದಲ್ಲಿ ನಾವು ಗಮನಿಸಬಹುದು. Yes, 2 Peter 2:9 it says you're a chosen people, a royal priesthood, a holy nation, God's special possession. Very words of Exodus 19. ಎರಡನೇ ಪೇತ್ರನಲ್ಲಿ ಯಾವ ರೀತಿ ವಿಮೋಚನ ಕಾಂಡದಲ್ಲಿ ದೇವರು ಹೇಳಿದ್ರು ಅದೇ ಮಾತುಗಳನ್ನ ಮತ್ತೆ ನೀವು ಅರಸರು, ಯಾಜಕರು, ದೇವರಿಂದ ಆರಿಸಲ್ಪಟ್ಟವರು ಅನ್ನೋ ಮಾತುಗಳನ್ನ ನಾವು ಮತ್ತೆ ಪೇತ್ರನ ಪತ್ರಿಕೆಯಲ್ಲಿ ನೋಡುತ್ತೇವೆ. So the big picture we painted is from Genesis to Revelation. The kingdom of God is to live with human beings. ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ಗಮನಿಸಿದ್ರೆ ಒಂದು ದೊಡ್ಡ ಚಿತ್ರಣ ನಮಗೆ ಇಡೀ ಸತ್ಯವೇದದಲ್ಲಿ ಕಂಡು ಬರುವುದೇನೆಂದರೆ ದೇವರ ರಾಜ್ಯ ಅಂದ್ರೆ ದೇವರು ನಮ್ಮಲ್ಲಿ ನಮ್ಮ ಸಂಗಡ ನಿವಾಸ ಮಾಡುವುದೇ. What God's desire was, and now, and if you see Genesis, if you see Exodus, if you see Peter, if you see Revelation, there are three vocations that God gives. One is that ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ನೋಡಿದ ಎಲ್ಲಾ ಮಾತುಗಳಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಮೂರು ವಿಷಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಮೂರು ಕಾರ್ಯಗಳನ್ನ. That God's people are kings and queens. ದೇವರ ಮಕ್ಕಳು ಅರಸರಾಗಿ ದೇವರು ಇಟ್ಟಿದ್ದಾನೆ, ಅವರು ಮಹಾರಾಜರಾಗಿಯೂ ರಾಣಿಯರಾಗಿಯೂ ಇರಬೇಕು ಅಂತ. God's people are prophet and prophetess. ದೇವರ ಮಕ್ಕಳು ಪ್ರವಾದಿಗಳು, ಪ್ರವಾದಿನಿಯರು ಆಗಿದ್ದಾರೆ. God's people are priests and priestesses. ದೇವರ ಮಕ್ಕಳು ಯಾಜಕರಾಗಿದ್ದಾರೆ. Like here, God is going to Jesus, the kingdom of God, the rule of God is ruling on this in his new creation through the kings and queens. That is the church, that is people of God. ಯೇಸು ಹೇಳ್ತಾ ಇದ್ದಾನೆ, ನನಗೆ ಎಲ್ಲಾ ಅಧಿಕಾರವೂ ಕೊಡಲ್ಪಟ್ಟಿದೆ ಅಂತ ಹೇಳಿ ದೇವರು ಈಗ ಲೋಕವನ್ನು ತನ್ನ ಮಕ್ಕಳಾದ ನಮ್ಮ ಮೂಲಕವಾಗಿ ಆತನು ಆಳಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. You are a royal priest, that means you are belong to the royal family. ನೀವು ಅರಸರ ಕುಟುಂಬಕ್ಕೆ ಸಂಬಂಧಿಸಿದವರಾಗಿದ್ದೀರಿ. So you are there to execute the kingdom values of God into this earth. ದೇವರ ರಾಜ್ಯದ ಮೌಲ್ಯಗಳನ್ನ ಈ ಲೋಕದಲ್ಲಿ ನೀವು ಪ್ರಚಾರ ಮಾಡುವುದಕ್ಕಾಗಿ ಇದ್ದೀರಿ. ದೇವರು ಆ ಕೆಲಸವನ್ನು ನಿಮಗೆ ಒಪ್ಪಿಸಿದ್ದಾನೆ. We are going to rule with humility. ನಾವು ದೀನರಾಗಿ ಆಳ್ವಿಕೆ ಮಾಡಬೇಕು. That is how this our kingship is very divine. How Jesus so humble, so in humility, how he came and lived his life, we are replicating, we are representing God in this world. ಯೇಸು ಕ್ರಿಸ್ತನ ಜೀವನವನ್ನು ಗಮನಿಸುವಾಗ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಅರಸನಾಗಿ ಬಂದರೂ ಕೂಡ ಯಾವ ರೀತಿಯಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ದಾಸನಾಗಿ ದೀನನಾಗಿ ಆಳ್ವಿಕೆ ಮಾಡಿದನೋ ಹಾಗೆಯೇ ನಾವು ಕೂಡ ಆತನನ್ನು ಅನುಸರಿಸುವವರಾಗಿ ಆತನ ರೀತಿಯಲ್ಲಿ ದೀನತೆಯಿಂದ ನಾವು ಆಳ್ವಿಕೆ ಮಾಡಬೇಕು. We are representing the triune God. ನಾವು ತ್ರಯೇಕ ದೇವರಿಗೆ ಪ್ರತಿನಿಧಿಗಳಾಗಿ ಈ ಲೋಕದಲ್ಲಿದ್ದೇವೆ. And to put things in order. ನಾವು ಎಲ್ಲಾ ವಿಷಯಗಳನ್ನ ಸರಿಯಾದ ಪದ್ಧತಿಯಲ್ಲಿ ರೀತಿಯಲ್ಲಿ ಕ್ರಮಪಡಿಸುವುದಕ್ಕಾಗಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. In our family, putting things together. In our community, putting things together. In our church, putting things together. In our society, in our workplace, wherever there is disorder, we are there to bring justice. We are there to bring peace. We are there to bring reconciliation. ಎಲ್ಲೆಲ್ಲಿ ಅಕ್ರಮ ಕಾಣಿಸ್ತದೋ ಅಲ್ಲೆಲ್ಲವೂ ಕಡೆಗಳಲ್ಲಿ ಕೂಡ ಅದು ನಮ್ಮ ಕುಟುಂಬ ಆಗಿ, ಮನೆ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಸಭೆ ಆಗಿರ್ಬೋದು, ನಾವು ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬೋದು, ಈ ಲೋಕದ ಎಲ್ಲಾ ಸ್ಥಳಗಳಲ್ಲಿ ಕೂಡ ಸಮಸ್ತವನ್ನು ಕ್ರಮಪಡಿಸುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಆರಿಸಿಕೊಂಡು ಆ ಕೆಲಸದಲ್ಲಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. And then as prophets and prophetess, we are there to proclaim the wonders of God. ನಾವು ಪ್ರವಾದಿಗಳಾಗಿ ದೇವರ ಅದ್ಭುತ ಕಾರ್ಯಗಳನ್ನ ನಾವು ಪ್ರಚುರ ಮಾಡುವುದಕ್ಕಾಗಿ ಈ ಲೋಕದಲ್ಲಿ ನಮ್ಮನ್ನು ದೇವರು ಇಟ್ಟಿದ್ದಾನೆ. Go, you will be my witness. Go and tell that Jesus is the Lord, he is the King. ನೀವು ನನಗೆ ಸಾಕ್ಷಿಗಳಾಗಿದ್ದೀರಿ, ಜನರಿಗೆ ಹೋಗಿ ಹೇಳ್ರಿ, ಸಾರಿರಿ. We declare the good news of God that Jesus came so that righteousness can be revealed of God to everybody and anybody who comes. ದೇವರ ರಾಜ್ಯ ನೀತಿಯ ಬಗ್ಗೆ ಎಲ್ಲರಿಗೂ ಪ್ರಚುರ ಪಡಿಸಬೇಕು ಅಂತ ಹೇಳಿ ದೇವರು ಈ ಲೋಕಕ್ಕೆ ಬಂದನು. ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ನಮ್ಮ ಮೂಲಕವಾಗಿ ದೇವರು ಇದೆಲ್ಲವನ್ನು ಕೂಡ ಪ್ರಚುರ ಪಡಿಸಲಿಕ್ಕೆ ಉದ್ದೇಶ ಹೊಂದಿದ್ದಾನೆ. Nobody has
been successful to stop the voice of the church, the prophetic voice of the church. Till today, nobody has dared to stop it. ಯಾರು ಕೂಡ ದೇವರ ಸಭೆಯ ಒಂದು ಸಂದೇಶವನ್ನ ಮಾತುಗಳನ್ನ ನಿಲ್ಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗ್ಲಿಲ್ಲ ಇಲ್ಲಿವರೆಗೂ ಕೂಡ. So as prophet and prophetess, we are the mouthpiece of God unto our beloved people across in the city. ದೇವರ ಜನರಾದ ನಾವು, ದೇವರ ಪ್ರವಾದಿನಿ ಆಗಿರುವ ನಾವು ದೇವರ ಬಾಯಿಂದ ಮಾತಾಡುವಂತ ಸಾಧನಗಳಾಗಿದ್ದೇವೆ. That's what Peter says. You are a royal priest, a holy nation, to declare the purpose of God, to declare the wonders of God. ದೇವರ ಉದ್ದೇಶಗಳನ್ನ, ದೇವರ ಚಿತ್ತವನ್ನ ನೀವು ಪ್ರಚಾರ ಮಾಡುವುದಕ್ಕಾಗಿ ಆತನು ಆರಿಸಿಕೊಂಡಂತ ಯಾಜಕರು, ಅರಸರು ನೀವಾಗಿದ್ದೀರಿ ಅಂತ ಹೇಳಿ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. And thirdly, we are priests and priestesses. ನಾವು ಮೂರನೇದಾಗಿ ನಾವು ಯಾಜಕರಾಗಿದ್ದೇವೆ, ದೇವರು ಆರಿಸಿಕೊಂಡಿದ್ದಾರೆ ನಮ್ಮೆಲ್ಲ. Oh, we are the priest here, representing the creation back to God. ನಾವು ದೇವರನ್ನ ಪ್ರತಿನಿಧಿಸುವಂತಹ ಯಾಜಕರಾಗಿ ಈ ಲೋಕವನ್ನ ಮತ್ತೆ ದೇವರಿಗೋಸ್ಕರ ಗೆಲ್ಲಲಿಕ್ಕೆ, ನಾವು ಯಾಜಕರಾಗಿ ಆತನನ್ನು ಸ್ತುತಿಸುವುದಕ್ಕೂ ಕೂಡ, ಆತನಲ್ಲಿ ಪ್ರಾರ್ಥನೆ ಮಾಡುವುದಕ್ಕೂ, ಆತನಲ್ಲಿ ಮೊರೆ ಇಡುವುದಕ್ಕೂ ನಾವು ಸಿದ್ಧವಾಗಿರಬೇಕು. The Holy Spirit is in us. Romans chapter 8, it says the Holy Spirit is in us. He is groaning. He's painful when he sees there is disorder in this creation. There is still things have to be done. And when he sees that there is a groaning. ಪವಿತ್ರಾತ್ಮನು ಕೂಡ ನಾವು ರೋಮ 8ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ನಮ್ಮ ಅಶಕ್ತಿಯನ್ನು ನೋಡಿ ಆತನು ಸಹಾಯ ಮಾಡುತ್ತಾನೆ. ನಾವು ಏನು ಬೇಡಿಕೊಳ್ಳಬೇಕು ಅಂತೇಳಿ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರವಾಗಿ ಆತನು ಬೇಡಿಕೊಳ್ಳುತ್ತಾನೆ ಅಂತ ರೋಮ 8:26 ನಾವು ನೋಡ್ತೇವೆ. Why, whenever you see the world, when you see so many people are dying, when you see things are not, there's a pain in the heart of the church. There's a cry within us saying, God, why it is not happening? ಈ ದಿನಗಳಲ್ಲಿ ಲೋಕದಲ್ಲಿ ನಡೀತಾ ಇರುವಂತಹ ಈ ಸಾವು ನೋವುಗಳನ್ನ ನೋಡುವಾಗ ನಮ್ಮ ಆಂತರ್ಯದಲ್ಲಿ ಎಷ್ಟು ದುಃಖಿತರಾಗಿ ನಾವು ದೇವರ ಸನ್ನಿಧಿಯಲ್ಲಿ ನಾವು ಕೂಗಬೇಕಾಗಿದೆ, ದೇವರ ಸನ್ನಿಧಿಯಲ್ಲಿ ನರಳಾಟದಿಂದ ನಾವು ವಿಜ್ಞಾಪನೆ ಮಾಡಬೇಕಾಗಿದೆ. And when Jesus was born, something extraordinary happened in this creation, in this world. Something extraordinary took place. ಯೇಸು ಕ್ರಿಸ್ತನ ಜನನದಿಂದ ಕೂಡ ಅಸಾಮಾನ್ಯವಾದ ಒಂದು ಕಾರ್ಯ ಈ ಲೋಕದಲ್ಲಿ ನಡೆದ ಹಾಗೆ ನಾವು ನೋಡಬಹುದು. Let us not be disheartened with what is happening across in this world. There has been a lot of things happened, but because Jesus died and rose again, the powers were destroyed, and we as kings, we as prophets, we as priests, that God is working with us to bring changes continuously until Revelation 21-22 comes, where God's dwelling will be moved into people, and there will be completely new things. ಈಗಿನ ದಿನಗಳಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನು ನೋಡಿ ನಾವು ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮ ಮೂಲಕವಾಗಿ ಪ್ರಕಟಣೆಯಲ್ಲಿ ದೇವರು ಹೇಳಿದ ವಿಷಯ ನೆರವೇರುವವರೆಗೂ ಕೂಡ ದೇವರು ನಮ್ಮ ಮೂಲಕವಾಗಿ ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಬರಮಾಡ್ಲಿಕ್ಕಿದ್ದಾನೆ, ತಾನು ಆಳ್ಲಿಕ್ಕಿದ್ದಾನೆ. Read more the scripture, read more and more and more scriptures, that you understand the life of Jesus, that we will begin to live like kings, like Jesus. ಹೆಚ್ಚು ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ, ಯೇಸು ಕ್ರಿಸ್ತನ ಜೀವನವನ್ನು ಅರ್ಥ ಮಾಡಿಕೊಳ್ಳಿರಿ. ನಾವು ಕೂಡ ಅರಸರಾಗಿ, ಯಾಜಕರಾಗಿ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನ ವಾಕ್ಯದಿಂದ ಅರ್ಥ ಮಾಡಿಕೊಳ್ಳೋಣ. So that as prophets we'll be able to declare the words of God, the gospel, the wonders, the healing messages of God into this creation. ದೇವರ ಆರಿಸಿಕೊಂಡ ಪ್ರವಾದಿಗಳಾಗಿ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ನಾವು ಜನರಿಗೆ ತಿಳಿಸುವ ಹಾಗೆ ನಾವೆಲ್ಲರೂ ಕೂಡ ಆತನ ಉದ್ದೇಶಗಳನ್ನು ಮತ್ತು ಆತನ ಒಂದು ಸ್ವಸ್ಥತೆಯನ್ನು ಕೂಡ ಜನರಿಗೆ ಕೊಡುವಂತವರಾಗೋಣ. And as priest, singing praises and worship and interceding unto God. ಆತನ ಆರಿಸಿಕೊಂಡಂತ ಪ್ರವಾದಿಗಳಾಗಿ ನಾವು ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಆತನಿಗೆ ವಿಜ್ಞಾಪನೆಗಳನ್ನು ಮಾಡುವವರಾಗಿರೋಣ. Let us every day say, Lord, let your kingdom be seen in my life, in my society, in this nation. Amen. ಪ್ರತಿದಿನ ಕೂಡ ನಾವು ಹೇಳೋಣ, ದೇವರೇ ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಸ್ಥಾಪಿಸಲ್ಪಡಲಿ ನಮ್ಮ ಸಮಾಜದಲ್ಲಿಯೂ, ನಮ್ಮ ಸುತ್ತಲೂ, ನಮ್ಮ ಲೋಕದಲ್ಲಿ, ಈ ಲೋಕದಲ್ಲಿಯೂ ನಿನ್ನ ರಾಜ್ಯವು ಬರಲಿ ಅಂತ ನಾವು ಪ್ರಾರ್ಥಿಸೋಣ. And God is working. He's setting it up. He's inaugurated already. He's working it through the church, through his prophets, through his kings, through his priests. And that is why ತನ್ನ ಸಭೆ ಮೂಲಕವಾಗಿ ತಾನು ಆರಿಸಿಕೊಂಡ ಜನರಾದ ನಿನ್ನ ಮೂಲಕವಾಗಿ ದೇವರು ತನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸಲಿಕ್ಕೆ ಇದ್ದಾನೆ, ಸ್ಥಾಪಿಸುತ್ತಾ ಇದ್ದಾನೆ. Amen. God bless you.
Thank you so much. Thank you, Pastor Samson, for the wonderful translation. Thank you, Pastor. My pleasure. Thank you very much. It's a wonderful, great message for us. ನಿಮ್ಮಿಬ್ಬರಿಗೂ ನಾವು ತುಂಬಾ ಕೃತಜ್ಞತೆ ಉಳ್ಳವರಾಗಿದ್ದೇವೆ. So we have heard many messages, ನಾವು ಬಹಳ ಸಂದೇಶಗಳನ್ನು ಕೇಳಿದ್ದೇವೆ. but such an extraordinary revelation that how God wants to dwell among us. ದೇವರು ನಮ್ಮ ಮಧ್ಯದಲ್ಲಿ ಹೇಗೆ ಜೀವಿಸ್ತಾನೆ ಎಂಬ ಒಂದು ಅದ್ಭುತವಾದಂತ ಸಂದೇಶ ಇದಾಗಿತ್ತು. So really it's an extraordinary. I think all the people of the church have been blessed with such a wonderful word of God. ಈ ದೇವರ ವಾಕ್ಯದಿಂದ ನಿಜವಾಗೂ ನಮ್ಮ ಸಭೆ ಬಹಳ ಆಶೀರ್ವದಿಸಲ್ಪಟ್ಟಿದೆ ಎಂಬುದನ್ನು ನಂಬ್ತೇನೆ. So all the people have really knew how what God wants from us. ನಿಜವಾಗಿಯೂ ದೇವರು ನಮ್ಮಿಂದ ಏನ್ ಬಯಸ್ತಾನೆ ಎಂಬುದಾಗಿ ನಾವು ಇದನ್ನು ನೋಡುವವರಾಗಿದ್ದೇವೆ. So God is having everything. ದೇವರಿಗೆ ಎಲ್ಲವೂ ಇದೆ. So God is having the heaven. ದೇವರಿಗೆ ಪರಲೋಕ ಇದೆ. But He wants us to be along with Him. ಅದು ನಾವು ಆತನ ಸಂಗಡ ಇರಬೇಕೆಂಬುದಾಗಿ ಆತನ ಬಯಸುವನಾಗಿದ್ದಾನೆ. So really it's how God wants to dwell among us. ನಿಜವಾಗಿ ಇದು ದೇವರು ಹೇಗೆ ನಮ್ಮ ಮಧ್ಯದಲ್ಲಿ ಆತನ ವಾಸ ಮಾಡ್ತಾನೆ ಎಂಬುದಾಗಿ ಇದು ತೋರಿಸ್ತದೆ. So what are the qualities, otherwise what are the characters we should have to how God should dwell among us? ದೇವರು ನಮ್ಮ ಮಧ್ಯದಲ್ಲಿ ಜೀವಿಸೋದಕ್ಕೋಸ್ಕರ ನಮ್ಮಲ್ಲಿ ಯಾವ ಗುಣಲಕ್ಷಣಗಳು ಇರಬೇಕೆಂಬುದಾಗಿ ಇದು ತೋರಿಸುವಂತದ್ದಾಗಿದೆ. So we have heard that we are the kings and queens and priests and prophets. ನಾವು ಕೇಳಿದ್ವಿ ನಾವೆಲ್ಲರೂ ರಾಜರಾಗಿದ್ದೇವೆ, ರಾಣಿಯರಾಗಿದ್ದೇವೆ, ನಾವು ಯಾಜಕರಾಗಿದ್ದೇವೆ, ಪ್ರವಾದಿಗಳಾಗಿದ್ದೇವೆ ಎಂಬುದಾಗಿ. Especially I have heard many words about this like this. I have heard many words like this. ಓಕೆ, ಈ ತರ ಬಹಳ ವಾಕ್ಯಗಳು ನಾನು ಕೇಳಿದ್ದೇನೆ. But I really it's really amazing that how you have quoted this. What is the character of the royal priesthood? What is the character of the prophet? What is the character of the queens? ಆದ್ರೆ ಇಲ್ಲಿ ರಾಣಿಯರ ಒಂದು ಕ್ಯಾರೆಕ್ಟರ್ ಸ್ವಭಾವ ಏನಾಗಿದೆ ಮತ್ತು ಯಾಜಕರ ಸ್ವಭಾವ ಏನಾಗಿದೆ ಮತ್ತು ಪ್ರವಾದಿಗಳ ಸ್ವಭಾವ ಏನಾಗಿದೆ ಎಂಬುದಾಗಿ ನೀವು ಅದ್ಭುತವಾಗಿ ಅದನ್ನ ವಾಕ್ಯದಿಂದ ನೀವು ಅದನ್ನ ಜೋಡಣೆ ಮಾಡಿದ್ದೀರಿ. So it's really an end time message. ಇದು ಬಹಳ ಅಂತ್ಯಕಾಲದ ಅದ್ಭುತವಾದಂತ ಸಂದೇಶವಾಗಿತ್ತು. So we should really need to know what is the desire of the God. ನಿಜವಾಗಿ ನಾವು ದೇವರಿಗೋಸ್ಕರ ನಾವು ಹೇಗೆ ಹಸಿದವರಾಗಿರ್ಬೇಕೆಂಬುದಾಗಿ ತೋರಿಸ್ತದೆ. Such a powerful revelation. ಇದೊಂದು ಬಹಳ ಅದ್ಭುತವಾದಂತ ಪ್ರಕಟಣೆ. So if you believe it or not, I started to cry. ನೀವು ನಂಬ್ತಿರಲಿಲ್ಲ ಗೊತ್ತಿಲ್ಲ, ನಾನು ಅಳ್ಳಿಕ್ಕೆ ಪ್ರಾರಂಭ ಮಾಡಿದೆ. Because we are the representing the God's desireness to this world. ಯಾಕಂದ್ರೆ ದೇವರು ಬಯಸುವಂತದಕ್ಕಾಗಿ ನಾವು ಈ ಲೋಕದಲ್ಲಿ ಆತನಿಗೆ ರಾಯಭಾರಿಗಳಾಗಿದ್ದೇವೆ. So it's the only thing that we have to do for the sake of God. ನಾವು ಇದೆಲ್ಲ ದೇವರ ರಾಜ್ಯಕ್ಕೋಸ್ಕರ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ. Because such a wonderful God. ಯಾಕಂದ್ರೆ ನಮಗೆ ಅದ್ಭುತವಾದಂತ ದೇವರು ಇದ್ದಾನೆ. Such a supernatural God. ಆತನು ಅದ್ಭುತವಾದಂತ ಸೂಪರ್ ನ್ಯಾಚುರಲ್ ಸ್ಯಾಮ್ಸನ್ ಅಣ್ಣ ಅಸಾಮಾನ್ಯ ಅಸಾಮಾನ್ಯವಾದಂತ ದೇವರು ಆತನು ಇದ್ದಾನೆ. Such a majestic God. ಆತನು ಬಹಳ ಸಾರ್ವಭೌಮನಾದ ದೇವರು ನಮಗಿದ್ದಾನೆ. Such a powerful God. ಬಹಳ ಶಕ್ತಿಯುತನಾದ ದೇವರು. Such a creator of the world. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತ He ದೇವರು. is the creator of the universe. ಆತನು ಇಡೀ ಭೂಮಂಡಲವನ್ನ ಸೃಷ್ಟಿ ಮಾಡಿದಂತ ದೇವರು. Such a big God. ಆತನು ಬಹಳ ದೊಡ್ಡ ದೇವರು. He wants to dwell among his small person's heart. ಓಕೆ, ನಮ್ಮ ಚಿಕ್ಕವಾದಂತ ಮನುಷ್ಯರ ಹೃದಯದಲ್ಲೇ ವಾಸ ಮಾಡ್ಲಿಕ್ಕೆ ಅಷ್ಟು ದೊಡ್ಡ ದೇವರು ಬಯಸಿದ್ದಾನೆ. So what the small heart should do for such a great God. ಓಕೆ, ಇಂಥ ಸಣ್ಣ ಹೃದಯದಿಂದ ದೊಡ್ಡ ದೇವರಿಗೆ ನಾವು ಏನು ಮಾಡ್ಲಿಕ್ಕೆ ಸಾಕು So ಎಂಬುದಾಗಿ. only thing is he wants to preach his gospel to this world. ಓಕೆ, ನಾವು ಆತನ ಸುವಾರ್ತೆಯನ್ನು ಈ ಪ್ರಪಂಚಕ್ಕೆ ಸಾರುವಂತ So we ಬಯಸುವನಾಗಿದ್ದಾನೆ. have to the mouth to the kingdom of God. ನಾವು ದೇವರ ರಾಜ್ಯಕ್ಕೆ ಒಂದು ಬಾಯಾಗಿದ್ದೇವೆ. Such a wonderful word of God. ಇದೊಂದು ಅದ್ಭುತವಾದಂತ ಸಂದೇಶವಾಗಿತ್ತು. As personally it has touched my heart so much. ಇದು ನನ್ನ ವೈಯಕ್ತಿಕವಾಗಿ ನನ್ನ ಹೃದಯಕ್ಕೆ ಬಹಳ ಸ್ಪರ್ಶಿಸಿದೆ. Such a deep and such a wonderful word of God. ಇದು ಬಹಳ ಆಳವಾದಂತ ಒಂದು ಅದ್ಭುತವಾದಂತ ದೇವರ So we ಸಂದೇಶವಾಗಿದೆ. as a Truth Way Fellowship Church, as a family, ಓಕೆ, ನಾವು ಟ್ರೂತ್ ವೇ ಫೆಲೋಶಿಪ್ ಸಭೆ ಮತ್ತು ಕುಟುಂಬವಾಗಿ we really thank you for such a revelation. ಈ ಒಂದು ಪ್ರಕಟಣೆಗಾಗಿ ನಿಜವಾಗಿ ನಾವು ನಿಮಗೆ ಕೃತಜ್ಞತೆ ಹೇಳುವರಾಗಿದ್ದೇವೆ. We give all the glory and honor to God who has revealed you such a thing. ಓಕೆ, ಎಲ್ಲ ನಮ್ಮ ಮಹಿಮೆಗಳನ್ನ ಪರಲೋಕದ ದೇವರಿಗೆ ಸಲ್ಲಿಸ್ತೇವೆ, ಯಾಕಂದ್ರೆ ಆತನು ನಿಮಗೆ ಈ ಪ್ರಕಟಣೆ ಕೊಟ್ಟಿದ್ದಕ್ಕಾಗಿ. And also thanks to Pastor Samson Pendem. ಓಕೆ, ಸ್ಯಾಮ್ಸನ್ ಅಣ್ಣ ಪೆಂಡಮ್ ಅವರಿಗೆ ಕೂಡ ನಾವು ತುಂಬಾ ಕೃತಜ್ಞತೆ. And we as a church we bless both of you. ಓಕೆ, ನಾವು ಸಭೆಯಾಗಿ ನಾವು ಇಬ್ರು ಕೂಡ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ, ಆಶೀರ್ವದಿಸ್ತೇವೆ ನಿಮ್ಮನ್ನ. May your churches, ನಿಮ್ಮ ಸಭೆಗಳನ್ನ may it bring the fruit. ಅದು ಬಹಳ ಫಲದಾಯಕವಾಗಿರ್ಲಿ. May good health and the love of God build your family. ಓಕೆ, ನಿಮ್ಮ ಕುಟುಂಬವನ್ನ ದೇವರ ಪ್ರೀತಿಯಿಂದ ಅದು ಕಟ್ಟುವಂತದ್ದಾಗಿರ್ಲಿ. Thank you so much. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ನಾವೆಲ್ಲರೂ ಹಾಗೆ ಕುಂತ ಸ್ಥಳದಲ್ಲಿ ಜೋರಾಗಿ ಕೈಗಳನ್ನ ತಟ್ಟುತ್ತಾ ನಾವು ಘನ ಸೇವಕರನ್ನ ನಾವು ವಂದಿಸುವವರಾಗಿ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಫೈನಲಿ ನಾವು ಪ್ರಾರ್ಥನೆ ಮಾಡಿ ನಾವು ಮುಗಿಸಿಕೊಳ್ಳೋಣ.